ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ ಪತ್ತಾರ್. ಇವತ್ತು ನಾನು ಡಿಸ್ಕಷನ್ ಮಾಡ್ತಕ್ಕಂಥ ಟಾಪಿಕ್ ಯಾವ್ದಿದೆ ಅಂತಂದ್ರೆ ವಿಲೇಜ್ ಅಕೌಂಟೆಂಟ್ ರಿಲೇಟೆಡ್ ಆಗಿ ಮತ್ತು BMTC ಏನು ನೋಟಿಫಿಕೇಶನ್ ಆಗಿದೆನೋ ಇದಕ್ಕೆ ಸಂಬಂಧಪಟ್ಟಂಗೆ ನಾನಿವತ್ತು ಸ್ಪೆಷಲಿ ಕರ್ನಾಟಕ ಜಿಯೋಗ್ರಫಿ ಬಗ್ಗೆ ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನ ತಗೊಂಡ್ ಬಂದಿದ್ದೇನೆ. ಕರ್ನಾಟಕದ ಭೂಗೋಳಶಾಸ್ತ್ರ ಅಥವಾ ಕರ್ನಾಟಕ ಜಿಯೋಗ್ರಫಿ ಅಂತಂದಾಗ ನಮ್ಮ ಅಂದ್ರೆ ಸ್ಪೆಷಲಿ ಟಾಪಿಕ್ ಒಳಗಡೆ ಏನ್ ಮೆನ್ಷನ್ ಮಾಡಿದ್ದಾರೆ ಅಥವಾ ನೋಟಿಫಿಕೇಶನ್ ಒಳಗಡೆ ಏನ್ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ ವಿಲೇಜ್ ಅಕೌಂಟೆಂಟ್ ರಿಲೇಟೆಡ್ ಒಳಗಡೆ ಪೇಪರ್ 1 ಒಳಗಡೆ ಕೊಟ್ಟಿದ್ದಾನೆ. ಸಿಲೆಬಸ್ ಅನ್ನು ಏನಾದ್ರು ಕೊಟ್ಟಿದ್ದಾನೆ ಅಂತಾರ ಭಾರತದಲ್ಲಿನ ಕರ್ನಾಟಕ ಭೂಗೋಳಶಾಸ್ತ್ರ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಡೈರೆಕ್ಟ್ಲಿ ನಾವು ಏನು ಓದ್ಬೇಕು ಅಂತಂದ್ರೆ ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ ಆಗಿ ಓದ್ಬೇಕು. ಸೊ ಅದರಿಂದ ಕರ್ನಾಟಕದ ಜಿಯೋಗ್ರಫಿ ಸಂಬಂಧಪಟ್ಟಂಗೆ ಏನೇನ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಆಲ್ರೆಡಿ ಕ್ವಶನ್ ಪೇಪರ್ ಒಳಗಡೆ ಬಿದ್ದಿದಾವೆ. ಸಾಕಷ್ಟು ಕ್ವಶನ್ಸ್ ಗಳು, ಸುಮಾರು ಕ್ವಶನ್ಸ್ ಗಳು ರಿಪೀಟೆಡ್ ಆಗ್ತಕ್ಕಂತ ಪಾಸಿಬಿಲಿಟಿ ಇರುತ್ತೆ. ಸೊ ಹಾಗಾಗಿ ಇವತ್ತು ನಾನು ಡಿಸ್ಕಷನ್ ಮಾಡ್ತಕ್ಕಂಥದ್ದು ಕರ್ನಾಟಕದ ಈ ಒಂದು ಭೂಗೋಳಶಾಸ್ತ್ರದ ಪ್ರಮುಖ ಪ್ರಶ್ನೋತ್ತರಗಳಲ್ಲಿ. ಎಸ್, ಮೊದಲೇದು ಯಾವುದು ಅಂತಂದ್ರೆ ಫಸ್ಟ್ ಒನ್ ಯಾವುದು ಅಂತಂದ್ರೆ ಕರ್ನಾಟಕದ ಕರ್ನಾಟಕದ ವಿಸ್ತೀರ್ಣದಲ್ಲಿ ಎರಡನೇ ಅತಿ ದೊಡ್ಡ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ವಿಸ್ತೀರ್ಣದಲ್ಲಿ, ನಾಟ್ ಜನಸಂಖ್ಯೆ ಒಳಗಡೆ. ಜನಸಂಖ್ಯೆಯಲ್ಲಿ ಕೇಳಿಲ್ಲ, ಇಲ್ಲಿ ಏನ್ ಕೇಳಿದಾನೆ ಅಂತಾರೆ ಕರ್ನಾಟಕದ ವಿಸ್ತೀರ್ಣದಲ್ಲಿ ಎರಡನೇ ಅತಿ ದೊಡ್ಡ ಜಿಲ್ಲೆ ಯಾವುದು ಅಂತ ಕೇಳಿದಾನೆ. ಆಪ್ಷನ್ ಎ ಬೆಳಗಾವಿ, ಆಪ್ಷನ್ ಬಿ ಕಲಬುರ್ಗಿ, ಆಪ್ಷನ್ ಸಿ ತುಮಕೂರು, ಆಪ್ಷನ್ ಡಿ ಯಾವುದು ಅಂತ ವಿಜಯಪುರ. ಸೊ ನಿಮ್ಗೆ ಆಲ್ರೆಡಿ ಗೊತ್ತು ವಿಸ್ತೀರ್ಣ ಅಂತಂದಾಗ ಮುಖ್ಯವಾಗಿ ನಾವು ಭಾರತದೊಳಗಡೆ ಅಂದ್ರೆ ನಮ್ಮ ಏರಿಯಾವನ್ನ ಏನ್ ಕನ್ಸಿಡರೇಷನ್ ಮಾಡ್ತೀವಿ ಅಥವಾ ನಮ್ಮ ಭಾರತದೊಳಗಡೆ ಅಥವಾ ನಮ್ಮ ಕರ್ನಾಟಕದಲ್ಲಿ ನೋಡಿದಾಗ ಅತಿ ಹೆಚ್ಚು ವಿಸ್ತೀರ್ಣದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಬೆಳಗಾವಿ ಅಂತಕ್ಕಂಥದ್ದು ನಮ್ಗೆಲ್ಲರಿಗೂ ಗೊತ್ತು. ಹಾಗಾದ್ರೆ ಕರ್ನಾಟಕದಲ್ಲಿ ವಿಸ್ತೀರ್ಣದ ಆಧಾರದ ಮೇಲ್ಗಡೆ ಎರಡನೇ ದೊಡ್ಡ ಜಿಲ್ಲೆ ಯಾವುದು ಅಂತ ನೋಡಿದಾಗ ಯಾವುದು ಅಂತಂದ್ರೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವ್ದಾಗತ್ತೆ ಅಂತಂದ್ರೆ ಕಲಬುರ್ಗಿ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಹಂಗಾದ್ರೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆಗಳು ಯಾವ್ಯಾವ ಇದಾವೆ ವಿಸ್ತೀರ್ಣದೊಳಗಡೆ ಕ್ರಮವಾಗಿ ನೋಡಿದ್ರೆ ಸೀರೀಸ್ ವೈಸ್ ಆರ್ಡರ್ ವೈಸ್ ನೋಡಿದ್ರೆ ಯಾವ್ಯಾವ ಇದಾವೆ ಅಂತ ನೋಡಿದ್ರೆ ಆಪ್ಷನ್ ಎ ಏನಿದೆ ಅಂತಂದ್ರೆ ಬೆಳಗಾವಿ, ಆಪ್ಷನ್ ಬಿ ಕಲಬುರ್ಗಿ, ಸಾರಿ ಇಲ್ಲಿ ವಿಸ್ತೀರ್ಣದೊಳಗಡೆ ಯಾವ್ಯಾವ ಇದಾವೆ ಅಂತ ನೋಡಿದ್ರೆ ಅಂದ್ರೆ ಆರ್ಡರ್ ವೈಸ್ ನೋಡಿದ್ರೆ ಮೊದ್ಲೇದ್ ಯಾವ್ದು ಅಂತಾರೆ ಬೆಳಗಾವಿ ಇದೆ. ಬೆಳಗಾವಿ ನಂತರ ವಿಸ್ತೀರ್ಣದಲ್ಲಿ ದೊಡ್ಡದು ಯಾವ್ದು ಅಂದ್ರೆ ಕಲಬುರ್ಗಿ ಇದೆ. ಕಲಬುರ್ಗಿ ನಂತರ ವಿಸ್ತೀರ್ಣದಲ್ಲಿ ಯಾವ್ದು ಅಂತಾರೆ ತುಮಕೂರು ಇದೆ. ತುಮಕೂರಿನ ನಂತರ ವಿಸ್ತೀರ್ಣದಲ್ಲಿ ಯಾವ್ದು ಅಂತಾರೆ ವಿಜಯಪುರ ಇದೆ. ಅದರ ನಂತರ ಇರ್ತಕ್ಕಂಥದ್ದು ಯಾವ್ದು ಅಂತಾರೆ ಉತ್ತರ ಕನ್ನಡ ಇದೆ. ಹಂಗಾದ್ರೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆಗಳು ಕ್ರಮವಾಗಿ ಅಂತ ನೋಡಿದಾಗ ಒಂದನೇದ್ದು ಬೆಳಗಾವಿ, ಎರಡನೇದ್ದು ಕಲಬುರ್ಗಿ, ಮೂರನೇದ್ದು ತುಮಕೂರು, ನಾಲ್ಕನೇದ್ದು ವಿಜಯಪುರ, ಐದನೇದು ಯಾವುದು ಅಂತಾರ ಉತ್ತರ ಕನ್ನಡ ಅಂತ ಹೇಳ್ತೀವಿ. ಹಂಗಾದ್ರೆ ವಿಸ್ತೀರ್ಣದಲ್ಲಿ ರಾಜ್ಯದ ಅತಿ ಚಿಕ್ಕ ಜಿಲ್ಲೆಗಳು ಕ್ರಮವಾಗಿ ಇವಾಗ ನಾವು ನೋಡಿದ್ದೇನಾಯ್ತು ಅಂದ್ರೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆಗಳು ಅಂತ ನೋಡಿದ್ವಿ. ಆದ್ರೆ ಇವಾಗ ನಾವು ನೋಡ್ತಿರೋದು ಯಾವ್ದು ಅಂತಾರ ವಿಸ್ತೀರ್ಣದ ಆಧಾರದ ಮೇಲ್ಗಡೆ ಅತಿ ಚಿಕ್ಕ ಜಿಲ್ಲೆಗಳು ಯಾವ್ಯಾವ ಇದಾವೆ. ಸೊ ಮೊದ್ಲೇದ್ ಯಾವ್ದು ಅಂದ್ರೆ ಬೆಂಗಳೂರು ನಗರ ಅತಿ ಚಿಕ್ಕ ಜಿಲ್ಲೆ, ಬಟ್ ಜನಸಂಖ್ಯೆ ಹೆಚ್ಚಾಗಿರೋದು ಯಾವ್ದು ಅಂತಾರ ಬೆಂಗಳೂರು ನಗರ. ಅದಾದ ನಂತರ ನೆಕ್ಸ್ಟ್ ಯಾವ್ದು ಅಂದ್ರೆ ಬೆಂಗಳೂರು ಗ್ರಾಮಾಂತರ, ಅದಾದ ನಂತರ ರಾಮನಗರ, ಕೋಲಾರ ಮತ್ತು ಕೊಡಗು. ಸೊ ಇವಿಷ್ಟೇ ಚಿಕ್ಕದಾಗಿರ್ತಕ್ಕಂತಹ ಜಿಲ್ಲೆಗಳು. ಹಾಗಾದ್ರೆ ಅತಿ ದೊಡ್ಡ ಜಿಲ್ಲೆ ವಿಸ್ತೀರ್ಣದ ಆಧಾರವಾಗಿ ಯಾವುದು ಅಂತಂದ್ರೆ ಬೆಳಗಾವಿ ಆದ್ರೆ ಅತಿ ಚಿಕ್ಕ ಜಿಲ್ಲೆ ಯಾವುದು ವಿಸ್ತೀರ್ಣದಲ್ಲಿ ಅಂತಂದ್ರೆ ಅದು ಬೆಂಗಳೂರು ನಗರ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ಕರ್ನಾಟಕದ ವಿಸ್ತೀರ್ಣದಲ್ಲಿ ಎರಡನೇ ಅತಿ ದೊಡ್ಡ ಜಿಲ್ಲೆ ಯಾವುದು ಅಂತಂದ್ರ ಆಪ್ಷನ್ ಬಿ ಕಲಬುರ್ಗಿ ಅಂತಕ್ಕಂಥ ಸರಿಯಾಗಿರ್ತಕ್ಕಂಥ ಆಯ್ಕೆ. ಯಾವ್ದಾಗತ್ತೆ ಅಂತಂದ್ರ ಕಲಬುರ್ಗಿ. ನೆಕ್ಸ್ಟ್ ಕ್ವಶನ್, ಬೆಂಗಳೂರು ಮತ್ತು ಮಂಗಳೂರು ಯಾವ ಅಕ್ಷಾಂಶಕ್ಕೆ ಸಮೀಪದಲ್ಲಿದೆ ಅಂತ ಕೇಳಿದಾನೆ. ಬೆಂಗಳೂರು ಮತ್ತು ಮಂಗಳೂರು ಯಾವ ಅಕ್ಷಾಂಶಕ್ಕೆ ಸಮೀಪದಲ್ಲಿದೆ ಅಂತ ಕೇಳಿದಾನೆ. ಹಂಗಾದ್ರೆ ಅಕ್ಷಾಂಶ ಮತ್ತು ರೇಖಾಂಶಗಳು ನಮಗೆ ಫಿಸಿಕಲ್ ಜಿಯೋಗ್ರಫಿ ಒಳಗಡೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್. ಹೌದಾ, ಲ್ಯಾಟಿಟ್ಯೂಡ್ಸ್ ಅಂಡ್ ಲಾಂಗಿಟ್ಯೂಡ್ಸ್ ಅಂತ ಹೇಳ್ತೀವಿ, ಲಾಂಗಿಟ್ಯೂಡ್ಸ್ ಅಂಡ್ ಲ್ಯಾಟಿಟ್ಯೂಡ್ಸ್ ಅಂತ ಹೇಳ್ತೀವಿ. ಅಕ್ಷಾಂಶ ಮತ್ತು ರೇಖಾಂಶಗಳು ಯಾವಾಗ್ಲೂ ಏನಾಗ್ತತಿ ಅಂತಂದ್ರ ಒಂದು ಸ್ಥಳವನ್ನ ನಿರ್ಧರಿಸಕ್ಕೆ ಅಥವಾ ಒಂದು ಕಾಲಮಾನವನ್ನ ನಿರ್ಧರಿಸಕ್ಕೆ ಅಕ್ಷಾಂಶ ಮತ್ತು ರೇಖಾಂಶಗಳನ್ನ ನಾವು ಬಳಸ್ಕೊಳ್ತೀವಿ. ಹಂಗಾದ್ರೆ ಅಕ್ಷಾಂಶ ಅಂತಂದಾಗ ಯಾವ್ದಕ್ ಹೇಳ್ತೀವಿ ಅಂತಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳನ್ನ ಏನಂತ ಕರಿತೀವಿ ಅಂತಂದ್ರೆ ಅಕ್ಷಾಂಶಗಳು ಅಂತ ಕರಿತೀವಿ. ಹೌದಾ, ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಅಕ್ಷಾಂಶಗಳು ಅಂತ ಕರಿತೀವಿ. ಅದೇ ರೀತಿ ಈ ಒಂದು ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರ್ತಕ್ಕಂತಹ ಈ ಒಂದು ಕಾಲ್ಪನಿಕ ರೇಖೆಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ರೇಖಾಂಶಗಳು ಅಂತ ಕರಿತೀವಿ. ಹೌದಾ, ಪೂರ್ವದಿಂದ ಪಶ್ಚಿಮಕ್ಕೆ ಅಡ್ಡಲಾಗಿ ಎಳೆದಿರ್ತಕ್ಕಂಥ ಕಾಲ್ಪನಿಕವಾಗಿ ಇಮ್ಯಾಜಿನರಿ ಲೈನ್ಸ್ ಅಂತ ಹೇಳ್ತೀವಿ. ಸೊ ಕಾಲ್ಪನಿಕವಾಗಿ ಎಳೆದಿರ್ತಕ್ಕಂಥ ರೇಖೆನ ನಾವೇನಂತ ಕರಿತೀವಿ ಅಂತಂದ್ರೆ ಇಲ್ಲಿ ಈ ಒಂದು ಅಕ್ಷಾಂಶಗಳು ಅಂತ ಕರಿತೀವಿ. ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರ್ತಕ್ಕಂತಹ ರೇಖಾಂಶಗಳನ್ನ ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಇಲ್ಲಿಂದ ಇಲ್ಲಿಗೆ ಎಳೆದಿರ್ತಕ್ಕಂಥವ್ ನಾವೇನಂತ ಕರಿತೀವಿ ಅಂತಂದ್ರ ಸೊ ಈ ಒಂದು ರೇಖಾಂಶಗಳು ಅಂತ ಕರಿತೀವಿ. ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರ್ತಕ್ಕಂಥ ಕಾಲ್ಪನಿಕವಾಗಿರ್ತಕ್ಕಂಥ ರೇಖೆಗಳನ್ನ ರೇಖಾಂಶಗಳು ಅಂತ ಹೇಳ್ತೀವಿ. ಹಂಗಾದ್ರೆ ಬೆಂಗಳೂರು ಮತ್ತು ಮಂಗಳೂರು ಯಾವ ಅಕ್ಷಾಂಶಕ್ಕೆ ಸಮೀಪದಲ್ಲಿ, ಇಲ್ಲಿ ಏನ್ ಕೇಳಿದಾನೆ ಅಂತಂದ್ರೆ ಸ್ಥಳಕ್ಕೆ ಸಂಬಂಧಪಟ್ಟಂಗೆ ಕೇಳಿದಾನೆ. ಟೈಮ್ ಅನ್ನ ನಾವು ಡಿಸೈಡ್ ಮಾಡಕತ್ತಿಲ್ಲ. ಇಲ್ಲೇನು ಅಂದ್ರೆ ಸ್ಥಳಕ್ಕೆ ಸಂಬಂಧಪಟ್ಟಂಗೆ
ಸ್ಥಳಕ್ಕೆ ಸಂಬಂಧಪಟ್ಟಂಗೆ ಅಂತಂದ್ರೆ ಯಾವ್ದಾಗತ್ತೆ ಆನ್ಸರ್ ಅಂತಂದ್ರೆ 13 ಈ ಒಂದು ಅಂದ್ರೆ 13 ಡಿಗ್ರಿ ಅಕ್ಷಾಂಶಕ್ಕೆ ಏನಾಗುತ್ತೆ ಅಂದ್ರೆ ಬೆಂಗಳೂರು ಮತ್ತು ಮಂಗಳೂರು ಸಮೀಪವಾಗಿರ್ತಕ್ಕಂಥದ್ದು. ಕರ್ನಾಟಕವು ಉತ್ತರ ದಕ್ಷಿಣವಾಗಿ ಎಷ್ಟಿದೆ ಅಂತಂದ್ರೆ 11 ಡಿಗ್ರಿ ಅಂದ್ರೆ 11 ಡಿಗ್ರಿ ಅಂದ್ರೆ 11.31 ಅಕ್ಷಾಂಶದಲ್ಲಿ ಏನಾಗುತ್ತೆ ಅಂತಂದ್ರೆ ನಮಗೆ ಕರ್ನಾಟಕ ಬರುತ್ತೆ ಉತ್ತರ ದಕ್ಷಿಣವಾಗಿ, ಹೌದಾ. ಅದೇ ರೀತಿ ಉತ್ತರ ಅಕ್ಷಾಂಶದಿಂದ ಎಷ್ಟು ಅಂತಂದ್ರೆ 18.45 ಉತ್ತರ ಅಕ್ಷಾಂಶದವರೆಗೂ ಏನಾಗುತ್ತೆ ಅಂತಂದ್ರೆ ಇದೆ. ಒಟ್ಟು 7.14 ಅಕ್ಷಾಂಶಗಳ ಮಧ್ಯದಲ್ಲಿ ಏನಾಗುತ್ತೆ ಅಂತಂದ್ರೆ ಹರಡಿಸ್ಕೊಂಡಿದೆ. ಯಾವುದು ಅಂತಾರೆ ಅಕ್ಷಾಂಶಗಳ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಕರ್ನಾಟಕ ಉತ್ತರ ದಕ್ಷಿಣವಾಗಿ. ಸೊ ಅದೇ ರೀತಿ ಈ ಒಂದು ಪೂರ್ವ ಪಶ್ಚಿಮವಾಗಿ 74.12 ಪೂರ್ವ ರೇಖಾಂಶದೊಂದಿಗೆ ಅಂತ ಹೇಳ್ತೀವಿ. ಅದೇ ರೀತಿ 78.4 ಪೂರ್ವ ರೇಖಾಂಶದವರೆಗೆ ಏನಾಗುತ್ತೆ ಅಂತಾರ ಹಮ್ಮಿಕೊಂಡಿರೋದು ಯಾವುದು ಅಂತಾರ ಕರ್ನಾಟಕ. ಹಾಗಾದ್ರೆ ಸ್ಪೆಸಿಫಿಕ್ ಆಗಿ ಬೆಂಗಳೂರು ಮತ್ತು ಮಂಗಳೂರು ಯಾವ ಅಕ್ಷಾಂಶದ ಸಮೀಪದಲ್ಲಿ ಅಂತ ಕೇಳಿದ್ದಾರೆ. ಆನ್ಸರ್ ಯಾವ್ದಾಗತ್ತೆ ಅಂದ್ರೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. 13 ಡಿಗ್ರಿ ಅಥವಾ 13 ಡಿಗ್ರಿ ಅಕ್ಷಾಂಶದೊಳಗಡೆ ಏನಾಗುತ್ತೆ ಅಂತಾರ ವ್ಯಾಪಿಸ್ಕೊಂಡಿದೆ. ನೆಕ್ಸ್ಟ್ ಒನ್, ಕರ್ನಾಟಕದ ಮೊದಲ ಮೊಸಳೆ ಪಾರ್ಕ್ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದಾನೆ. ಕರ್ನಾಟಕದ ಮೊದಲ ಮೊಸಳೆ ಪಾರ್ಕ್. ಇತ್ತೀಚೆಗೆ ಕೃಷಿ ಸಂಬಂಧಪಟ್ಟಂಗೆ ಕರ್ನಾಟಕದಲ್ಲಿ ಸಾಕಷ್ಟು ಪಾರ್ಕ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ಪ್ರಾಣಿಗಳಿಗೆ ಸಂಬಂಧಪಟ್ಟಂಗೆ ಕೂಡ ಪಾರ್ಕ್ಗಳು ನಿರ್ಮಾಣ ಆಗ್ತಾ ಇದಾವೆ. ಹಂಗಾದ್ರೆ ಇಲ್ಲಿ ಮುಖ್ಯವಾಗಿ ಏನ್ ಕೊಟ್ಟಿದ್ದಾನೆ ಅಂತಾರ ಯಾವ ಒಂದು ಜಿಲ್ಲೆ ಒಳಗಡೆ ಮೊದಲ ಮೊಸಳೆ ಪಾರ್ಕ್ ಸ್ಟಾರ್ಟ್ ಆಯ್ತು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಗದಗ, ಆಪ್ಷನ್ ಬಿ ಶಿವಮೊಗ್ಗ, ಆಪ್ಷನ್ ಸಿ ಉತ್ತರ ಕನ್ನಡ, ಆಪ್ಷನ್ ಡಿ ಯಾವುದು ಅಂತಂದ್ರೆ ಹಾವೇರಿ. ಸೊ ಹಾಗಾದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಾರ ಉತ್ತರ ಕನ್ನಡ, ಹೌದಾ. ಆಪ್ಷನ್ ಯಾವುದು ಅಂದ್ರೆ ಸಿ ಇಸ್ ದಿ ರೈಟ್ ಆನ್ಸರ್. ಯಾವುದು ಅಂತಾರ ಉತ್ತರ ಕನ್ನಡ. ಉತ್ತರ ಕನ್ನಡದೊಳಗಡೆ ಏನಾಗುತ್ತೆ ಅಂತಾರ ಮೊದಲ ಈ ಒಂದು ಮೊಸಳೆಗಳ ಪಾರ್ಕ್ ಅಥವಾ ಕ್ರೊಕೊಡೈಲ್ ಪಾರ್ಕ್ ಸ್ಟಾರ್ಟ್ ಆಗಿದ್ದು ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಎಲ್ಲಿ ಅಂತಾರ ಉತ್ತರ ಕನ್ನಡದೊಳಗಡೆ. ಹಂಗಾದ್ರೆ ಕರ್ನಾಟಕದ ಮೊದಲ ಮೊಸಳೆಗಳ ಪಾರ್ಕ್ ಉತ್ತರ ಕನ್ನಡ ಅಂತಾರೆ. ಆಬ್ವಿಯಸ್ಲಿ ಯಾವ ನದಿ ದಂಡೆ ಮೇಲೆ ಇರೋದು ಅಂದ್ರೆ ಕಾಳಿ ನದಿ ದಂಡೆ ಮೇಲ್ಗಡೆ ಇದೆ, ಹೌದಾ. ದಾಂಡೇಲಿ ಅಂತಕ್ಕಂತಹ ವನ್ಯಜೀವಿ ಅಭಯಾರಣ್ಯ ಇದೆ, ಹೌದಾ. ಅಥವಾ ಹುಲಿ ಮೀಸಲು ತಾಣ ಅಂತ ಕೂಡ ಕರಿತೀವಿ ನಾವು ದಾಂಡೇಲಿಗೆ. ಅದಾದ ನಂತರ ಸುಫಾ ಅಂತಕ್ಕಂಥ ಅಣೆಕಟ್ಟು ಕೂಡ ಏನಾಗುತ್ತೆ ಅಂದ್ರೆ ಕಾಳಿ ನದಿಗೆ ಅಡ್ಡಲಾಗಿದೆ. ಸೊ ಕಾಳಿ ನದಿ ಅಂತಕ್ಕಂಥದಕ್ಕೆ ಅಡ್ಡಲಾಗಿರ್ತಕ್ಕಂಥದ್ದು. ಸೊ ಹಾಗಾದ್ರೆ ಉತ್ತರ ಕನ್ನಡ ಜಿಲ್ಲೆಯೊಳಗಡೆ ಇರ್ತಕ್ಕಂತಹ ಕಾಳಿ ನದಿಗೆ ಈ ಒಂದು ಏನಾಗುತ್ತೆ ಅಂತಾರೆ ಕಾಳಿ ನದಿಗೆ ಸಂಬಂಧಪಟ್ಟಂಗೆ ತೀರದೊಳಗಡೆ ದಾಂಡೇಲಿ ಅಂತ ಏನಿದೆನೋ ಆ ದಾಂಡೇಲಿಯಲ್ಲಿ ಫಸ್ಟ್ ಟೈಮ್ ಈ ಒಂದು ಮೊಸಳೆಗಳ ಪಾರ್ಕ್ ಅನ್ನ ಸ್ಥಾಪನೆ ಮಾಡ್ತಾರೆ. ಹಾಗಾದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕಡಲ ತೀರದ ಕಾಶ್ಮೀರ ಅಂತ ಕರೀತಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾರವಾರ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಬಂದರುಗಳಲ್ಲಿ ಒಂದು. ಹಾಗಾದ್ರೆ ಈ ಕಾರವಾರವನ್ನ ಏನಂತ ಕರೀತಾರೆ ಅಂತಾರ ಕಡಲ ತೀರದ ಕಾಶ್ಮೀರ ಅಂತ ಕರೀತಾರೆ. ಜಮ್ಮು ಕಾಶ್ಮೀರ ಅಂತ ಹೇಳಿ ಹೆಂಗಿದನೋ ಅದೇ ರೀತಿ ಕಡಲ ತೀರದ ಕಾಶ್ಮೀರ ಅಂತ ಹೇಳ್ಬಿಟ್ಟು ಅಂದ್ರೆ ಕರಾವಳಿ ಪ್ರದೇಶದ ಕಾಶ್ಮೀರ ಅಂತ ಹೇಳ್ಬಿಟ್ಟು ಯಾವ್ದು ಕರಿತೀವಿ ಅಂತಂದ್ರ ಕಾರವಾರವನ್ನ ಕರಿತೀವಿ. ಹಾಗಾದ್ರೆ ಇಲ್ಲೇನಿದೆ ಅಂತಾರ ಸೀಬರ್ಡ್ ನೌಕಾನೆಲೆ ಇರೋದೆಲ್ಲಿ ಅಂತಂದ್ರ ಕಾರವಾರದೊಳಗಡೆ, ಹೌದಾ. ಸೀಬರ್ಡ್ ಅಥವಾ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಕದಂಬ ನೌಕಾನೆಲೆ ಅಂತ ಹೇಳ್ತೀವಿ. ಸೊ ಇದೆಲ್ಲಿ ಕಂಡು ಬರುತ್ತೆ ಅಂತಂದ್ರ ಈ ಒಂದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸಮೀಪದಲ್ಲಿ ಕಂಡು ಬರುತ್ತೆ. ಸೊ ಹಾಗಾದ್ರೆ ಉತ್ತರ ಕನ್ನಡ ಜಿಲ್ಲೆಯೊಳಗಡೆ ಫಸ್ಟ್ ಟೈಮ್ ಏನ್ ಮಾಡ್ತಾರೆ ಅಂದ್ರೆ ಮೊಸಳೆ ಪಾರ್ಕ್ ಅನ್ನ ರೆಡಿ ಮಾಡಿ ಅಂದ್ರೆ ಸ್ಥಾಪನೆ ಆಗಿದ್ದು. ಹಾಗಾಗಿ ಕರ್ನಾಟಕದ ಮೊದಲ ಮೊಸಳೆ ಪಾರ್ಕ್ ಯಾವ ಜಿಲ್ಲೆಯಲ್ಲಿ ಐತಿ ಅಂತ ನೋಡಿದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಯಾವ ಹೆಸರಿನಿಂದ ಕರೀತಾರೆ ಅಂತ ಕ್ವಶನ್ ಆಗಿದೆ. ಪಶ್ಚಿಮ ಘಟ್ಟಗಳು, ಹೌದಾ. ನಮ್ಮ ಈ ಒಂದು ಪಶ್ಚಿಮ ಘಟ್ಟಗಳು ಅಂತಂದ್ರೆ ನಮಗೆ ಈ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಪಶ್ಚಿಮ ಘಟ್ಟಗಳು ಕಂಡು ಬರ್ತಾವ, ಹೌದಾ. ಈ ಭಾಗದಲ್ಲಿ ಯಾವುದು ಅಂತಾರ ಪಶ್ಚಿಮ ಘಟ್ಟಗಳು ಕಂಡು ಬರ್ತಾವ ಅಥವಾ ವೆಸ್ಟರ್ನ್ ಘಾಟ್ಸ್ ಅಂತ ಹೇಳ್ತೀವಿ ನಾವು. ಈ ವೆಸ್ಟರ್ನ್ ಘಾಟ್ಸ್ ಅಂತಕ್ಕಂಥ ಪ್ಲೇಸ್ ಒಳಗಡೆ ಏನಾಗುತ್ತೆ ಅಂತಾರೆ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಈ ಒಂದು ಪಶ್ಚಿಮ ಘಟ್ಟಗಳನ್ನ ಏನ್ ಮಾಡುತ್ತೆ ಅಂತಾರ ಹಮ್ಮಿಕೊಂಡಿದೆ ಅಂದ್ರೆ ಹರಡಿಸ್ಕೊಂಡಿರ್ತಕ್ಕಂಥದ್ದು ಕೆಲವೊಂದಿಷ್ಟು ರಾಜ್ಯಗಳಲ್ಲಿ. ಅದೇ ರೀತಿ ಕರ್ನಾಟಕ ಏನಾಗುತ್ತೆ ಅಂತಾರ ಪಶ್ಚಿಮ ಘಟ್ಟಗಳಲ್ಲಿ ಹಂಚಿಕೆ ಆಗಿರ್ತಕ್ಕಂಥದ್ದು ಕರ್ನಾಟಕ ಕೂಡ. ಹಂಗಾದ್ರೆ ಇಲ್ಲಿ ನಮ್ಮ ಕರ್ನಾಟಕದೊಳಗಡೆ ಪಶ್ಚಿಮ ಘಟ್ಟವನ್ನ ನಾವೇನಂತ ಕರಿತೀವಿ, ಇಲ್ಲಿ ಪಶ್ಚಿಮ ಘಟ್ಟಗಳನ್ನ ನೋಡ್ತೀವಿ. ಈ ಸೈಡ್ ಏನ್ ನೋಡ್ತೀವಿ ಅಂದ್ರೆ ಪೂರ್ವ ಘಟ್ಟಗಳನ್ನ ನೋಡ್ತೀವಿ. ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳನ್ನ ಎರಡು ಸಂಧಿಸ್ತಕ್ಕಂಥದ್ದು ಯಾವುದು ಅಂತಂದ್ರೆ ನೀಲಗಿರಿ ಬೆಟ್ಟಗಳು. ಸೊ ಇಲ್ಲಿರ್ತಕ್ಕಂಥ ನೀಲಗಿರಿ ಬೆಟ್ಟಗಳು ಏನಾಗ್ತಾವು ಅಂತಾರ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟವನ್ನ ಸಂಧಿಸ್ತವೆ, ಅದ್ರ ಪ್ರತ್ಯೇಕಗೊಳಿಸ್ತಾವು ಅಥವಾ ಸಂಧಿಸ್ತವೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ನೀಲಗಿರಿ ಬೆಟ್ಟಗಳು ಅಂತ ಹೇಳ್ತೀವಿ. ಹಂಗಾದ್ರೆ ಈ ಒಂದು ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಂಗೆ ನಮ್ಮ ಕರ್ನಾಟಕದೊಳಗಡೆ ಅವುಗಳಿಗೆ ಏನಂತ ಕರೀತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ಎ ಸಹ್ಯಾದ್ರಿ ಬೆಟ್ಟಗಳು, ಆಪ್ಷನ್ ಬಿ ನಿತ್ಯ ಹರಿದ್ವರ್ಣದ ಕಾಡುಗಳು, ಆಪ್ಷನ್ ಸಿ ಮಲೆನಾಡು, ಆಪ್ಷನ್ ಡಿ ಮೇಲಿನ ಎಲ್ಲವು. ಏನಂತ ಕರೀತಾರೆ ಅಂತ ನೋಡಿದ್ರೆ ಯಾವ್ದಾಗತ್ತೆ ಆನ್ಸರ್ ಅಂತಂದ್ರೆ ಮೇಲಿನ ಎಲ್ಲವು ಸರಿ. ಕೆಲವೊಂದಿಷ್ಟು ವಿಭಾಗಗಳ ಒಳಗಡೆ ಪಶ್ಚಿಮ ಘಟ್ಟಗಳನ್ನ ಸಹ್ಯಾದ್ರಿ ಬೆಟ್ಟಗಳು ಅಂತ ಕೂಡ ಕರೀತಾರೆ. ಆಮೇಲೆ ಪಶ್ಚಿಮ ಘಟ್ಟಗಳ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಕೂಡ ಕರೀತಾರೆ.
ಜೊತೆಗೆ ಮಲ್ನಾಡು ಅಂತ ಕೂಡ ಕರೀತಾರೆ. ಹೌದಾ, 3 ಹೆಸರಿಂದ ಕರೆಸ್ಕೊಳ್ತಕ್ಕಂಥದ್ದು ಯಾವುದು ಅಂತಂದ್ರೆ ಪಶ್ಚಿಮ ಘಟ್ಟಗಳು. ಸೊ ಕಾಮನ್ ಆಗಿ ಕರ್ನಾಟಕದೊಳಗಡೆ ಕೆಲವೊಂದ್ ಕಡೆ ಸಹ್ಯಾದ್ರಿ ಬೆಟ್ಟಗಳು ಅಂತ ಕೂಡ ಕರೀತಾರೆ. ನಿತ್ಯಹರಿದ್ವರ್ಣದ ಅಂದ್ರೆ ಯಾವಾಗ್ಲೂ ಹಚ್ಚ ಹಸಿರ್ತಕ್ಕಂಥ ಕೂಡಿರ್ತಕ್ಕಂಥದನ್ನ ನಿತ್ಯಹರಿದ್ವರ್ಣ ಕಾಡುಗಳು ಅಂತ ಕೂಡ ಕರೀತಾರೆ. ಕೆಲವೊಂದ್ ಭಾಗದೊಳಗಡೆ ಮಲೆನಾಡು ಅಂತ ಕೂಡ ಕರೀತಾರೆ. ಸೊ ಇವೆಲ್ಲನೂ ಪಶ್ಚಿಮ ಘಟ್ಟಗಳು ಇರ್ತಕ್ಕಂಥ ಸಮಾನಾರ್ಥಕ ಪದಗಳು. ಹಾಗಾಗಿ ಆಪ್ಷನ್ ಡಿ ಏನಾಗುತ್ತೆ ಅಂದ್ರೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಮೇಲಿನ ಎಲ್ಲವೂ. ಹಂಗಾದ್ರೆ ಪಶ್ಚಿಮ ಘಟ್ಟಗಳು ಕರ್ನಾಟಕದಲ್ಲಿ ಏನಾಗುತ್ತೆ ಅಂದ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಹಂಚಿಕೆ ಆಗಿದಾವೆ. ನಾನು ಅವಾಗ್ಲೇ ಹೇಳಿದೆ ಕರ್ನಾಟಕದೊಳಗಡೆ ಪಶ್ಚಿಮ ಘಟ್ಟಗಳು ಹಂಚಿಕೆ ಆಗಿದಾವು ಅಂತಂದ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಹಂಚಿಕೆ ಆಗಿದಾವೆ. ಶಿವಮೊಗ್ಗದಲ್ಲಿ ಪಶ್ಚಿಮ ಘಟ್ಟಗಳು ಕಂಡು ಬರ್ತವೆ. ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಪಶ್ಚಿಮ ಘಟ್ಟಗಳು ಹಂಚಿಕೆ ಆಗಿದಾವೆ. ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು. ಹೌದಾ, ಇವೆಲ್ಲ ಟೂರಿಸ್ಟ್ ಪ್ಲೇಸ್ಗಳು. ಹೌದಾ, ಆಲ್ಮೋಸ್ಟ್ ಅಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಗಿರಿಧಾಮಗಳಾಗಿರ್ಬೋದು, ಜಲಪಾತಗಳಾಗಿರ್ಬೋದು, ಅವೆಲ್ಲ ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣಗಳೆಲ್ಲ ಗುರುತಿಸ್ತೀವಿ. ಹಾಗಾಗಿ ಈ ಪಶ್ಚಿಮ ಘಟ್ಟಗಳಲ್ಲಿ ಕಂಡ್ಬರ್ತಕ್ಕಂಥ ಜಿಲ್ಲೆಗಳು ಅಂತ ಬಂದಾಗ ಶಿವಮೊಗ್ಗ ಅದು ಕೂಡ ಒಳ್ಳೆ ಒಂದು ಟೂರಿಸ್ಟ್ ಪ್ಲೇಸ್. ಚಿಕ್ಕಮಗಳೂರು ಆಗಿರ್ಬೋದು, ಹಾಸನ ಆಗಿರ್ಬೋದು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಏನಾಗುತ್ತೆ ಅಂತಾರೆ ಹಂಚಿಕೆ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳ ಉದ್ದ ಎಷ್ಟೈತಿ ಅಂತಂದ್ರೆ 650 ಕಿಲೋಮೀಟರ್ ನಷ್ಟು ಉದ್ದ ಇದೆ. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳು ಕರ್ನಾಟಕದಲ್ಲಿ ಹಂಚಿಕೆ ಆಗಿರ್ತಕ್ಕಂಥ ವೆಸ್ಟರ್ನ್ ಘಾಟ್ಸ್ ಗಳ ಉದ್ದ ಎಷ್ಟೈತಿ ಅಂತಂದ್ರೆ 650 ಕಿಲೋಮೀಟರ್ ಉದ್ದ ಇದೆ. ಹಾಗಾದ್ರೆ ಶಿವಮೊಗ್ಗ ಜಿಲ್ಲೆಯನ್ನ ಏನಂತ ಕರೀತಾರೆ ಅಂತಾರ ಮಲೆನಾಡಿನ ಹೆಬ್ಬಾಗಿಲು ಅಂತ ಕರೀತಾರೆ. ಸೊ ಹಾಗಾದ್ರೆ ಯಾವ ಜಿಲ್ಲೆಯನ್ನ ಮಲೆನಾಡಿನ ಹೆಬ್ಬಾಗಿಲು ಅಂತ ಕರಿತೀವಿ ಅಂತಾರ ಶಿವಮೊಗ್ಗ ಜಿಲ್ಲೆಯನ್ನ ಏನಂತ ಕರಿತೀವಿ ಅಂದ್ರ ಮಲೆನಾಡಿನ ಹೆಬ್ಬಾಗಿಲು ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ನಾವ್ ಏನ್ ಕ್ವಶನ್ ನೋಡಿದ್ವಿ, ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನ ಯಾವ ಹೆಸರಿಂದ ಕರಿತೀವಿ ಅಂತ ಕ್ವಶನ್ ಆಗಿದೆ. ಹಾಗಾದ್ರೆ ಎಲ್ಲ ಹೆಸರಿಂದಾನು ಕರಿತೀವಿ. ಎಸ್, ಶಿವಮೊಗ್ಗದಿಂದ ಉಡುಪಿವರೆಗೆ ಸಂಪರ್ಕಿಸ್ತಕ್ಕಂತ ಘಾಟ್ ಯಾವುದು? ಶಿವಮೊಗ್ಗದಿಂದ ಈ ಒಂದು ಉಡುಪಿಯನ್ನ ಕನೆಕ್ಷನ್ ಮಾಡ್ತಕ್ಕಂಥ ಸಂಪರ್ಕ ಮಾಡ್ತಕ್ಕಂಥ ಒಂದು ಘಾಟ್ ಯಾವುದು ಅಂತ ಇದೆ. ಆಪ್ಷನ್ ಎ ಚಾರ್ಮುಡಿ ಘಾಟ್, ಆಪ್ಷನ್ ಬಿ ಶಿರಾಡಿ ಘಾಟ್, ಆಪ್ಷನ್ ಸಿ ಆಗುಂಬೆ ಘಾಟ್, ಆಪ್ಷನ್ ಡಿ ಹುಲಿಕಲ್ ಘಾಟ್. ಹೌದಾ, ಶಿವಮೊಗ್ಗದಿಂದ ಉಡುಪಿ ಸಂಬಂಧ ಅಂದ್ರೆ ಎರಡನ್ನ ಸಂಪರ್ಕ ಮಾಡ್ತಕ್ಕಂಥ ಘಾಟ್ ಯಾವುದು ಅಂತ ಹೇಳಿದ್ದಾರೆ. ಈ ಕಾನ್ಸೆಪ್ಟ್ ರಿಲೇಟೆಡ್ ಆಗಿ ಭಾರತದಲ್ಲಿ ಇರ್ತಕ್ಕಂಥ ಪ್ರಮುಖ ಘಾಟ್ಗಳು ಮತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರಮುಖ ಘಾಟ್ಗಳ ಬಗ್ಗೆ ನಾವು ಒಂದು ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ವಿ. ಸೊ ನಮ್ಮ ಕ್ಲಾಸಿಕ್ ಈ ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಒಳಗಡೆ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ವಿ. ಸೊ ಬಹಳ ಶಾರ್ಟ್ ಆಗಿ ಅದ್ರಲ್ಲಿ ಯಾವ್ಯಾವ ಘಾಟ್ಗಳು ಯಾವ್ದನ್ನ ಕನೆಕ್ಷನ್ ಮಾಡ್ತವೆ ಅಂತ ಹೇಳಿದೀವಿ. ಸೊ ಭಾರತದ್ದು ಮತ್ತೆ ಕರ್ನಾಟಕದ ಕೂಡ. ಸೊ ಶಿವಮೊಗ್ಗದಿಂದ ಉಡುಪಿವರೆಗೆ ಸಂಪರ್ಕಿಸ್ತಕ್ಕಂಥ ಘಾಟ್ಗಳು ಯಾವುದು ಅಂದ್ರೆ ಆಪ್ಷನ್ ಎ ಚಾರ್ಮುಡಿ ಘಾಟ್ ಇದೆ, ಆಪ್ಷನ್ ಬಿ ಶಿರಾಡಿ ಘಾಟ್ ಇದೆ, ಆಪ್ಷನ್ ಸಿ ಆಗುಂಬೆ ಘಾಟ್, ಆಪ್ಷನ್ ಡಿ ಹುಲಿಕಲ್ ಘಾಟ್. ಸೊ ಹಾಗಾದ್ರೆ ಯಾವ್ದು ಸರಿಯಾಗಿರ್ತಕ್ಕಂಥ ಉತ್ತರ ಅಂತಂದ್ರೆ ಆಬ್ವಿಯಸ್ಲಿ ಶಿವಮೊಗ್ಗ ಮತ್ತು ಉಡುಪಿಯನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್, ಆಗುಂಬೆ ಘಾಟ್. ಹೌದಾ, ಯಾವ್ದು ಸರಿಯಾಗಿರ್ತಕ್ಕಂಥ ಆಯ್ಕೆ ಅಂತಂದ್ರೆ ಆಗುಂಬೆ ಘಾಟ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಹಾಗಾದ್ರೆ ಪ್ರಮುಖ ಘಾಟ್ಗಳು ಮತ್ತೆ ಇನ್ನಿತರೆ ಘಾಟ್ಗಳಂತ ಯಾವ ಇದಾವೆ ಅಂತಂದ್ರೆ ಶಿರಾಡಿ ಘಾಟ್ ಅಂತ ಇದೆ. ಹಾಗಾದ್ರೆ ಹಾಸನ, ಸಕಲೇಶ್ಪುರ ಮತ್ತು ಮಂಗಳೂರನ್ನ ಕನೆಕ್ಷನ್ ಮಾಡ್ತಕ್ಕಂಥದ್ದು ಸಂಪರ್ಕ ಮಾಡ್ತಕ್ಕಂಥ ಘಾಟ್ ಯಾವುದು ಅಂತಂದ್ರೆ ಶಿರಾಡಿ ಘಾಟ್. ಶಿರಾಡಿ ಘಾಟ್ ಅಂತಕ್ಕಂಥದ್ದು ಹಾಸನ, ಸಕಲೇಶ್ಪುರ ಮತ್ತು ಮಂಗಳೂರಿನ ಮಧ್ಯೆ ಸಂಪರ್ಕವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಘಾಟ್ ಯಾವುದು ಅಂತಾರ ಶಿರಾಡಿ ಘಾಟ್. ಅದೇ ರೀತಿ ಚಿಕ್ಕಮಗಳೂರು ಮತ್ತು ಮಂಗಳೂರನ್ನ ಕನೆಕ್ಷನ್ ಮಾಡ್ತಕ್ಕಂಥದ್ದು ಯಾವುದು ಅಂದ್ರೆ ಚಾರ್ಮುಡಿ ಘಾಟ್ ಅಂತ ಹೇಳ್ತೀವಿ. ಚಿಕ್ಕಮಗಳೂರು ಮತ್ತು ಮಂಗಳೂರನ್ನ ಕನೆಕ್ಟ್ ಮಾಡ್ತಕ್ಕಂಥ ಘಾಟ್ ಯಾವುದು ಅಂತಂದ್ರೆ ಚಾರ್ಮುಡಿ ಘಾಟ್. ಅದೇ ರೀತಿ ಶಿವಮೊಗ್ಗ ಮತ್ತು ಕುಂದಾಪುರ ಸಂಬಂಧಪಟ್ಟಂಗೆ ಯಾವುದು ಅಂತಂದ್ರ ಹುಲಿಕಲ್ ಘಾಟ್ ಅಂತ ಹೇಳ್ತೀವಿ. ಹೌದಾ, ಹುಲಿಕಲ್ ಘಾಟ್ ಅಂತಕ್ಕಂಥದ್ದು ಯಾವುದು ಅಂತಂದ್ರ ಶಿವಮೊಗ್ಗ ಮತ್ತು ಕುಂದಾಪುರವನ್ನ ಕನೆಕ್ಟ್ ಮಾಡ್ತಕ್ಕಂಥ ಸಂಪರ್ಕಿಸ್ತಕ್ಕಂಥ ಘಾಟ್ ಯಾವುದು ಅಂತ ಹುಲಿಕಲ್ ಘಾಟ್. ಅದೇ ರೀತಿ ಕುಮಟಾ ಟು ಶಿರಸಿ, ಕುಮಟಾವನ್ನ ಶಿರಸಿ ತನನು ಕನೆಕ್ಷನ್ ಮಾಡ್ತಕ್ಕಂಥ ಘಾಟ್ ಯಾವುದು ಅಂತಂದ್ರ ದೇವಿಮನೆ ಘಾಟ್ ಅಂತ ಹೇಳ್ತೀವಿ. ಇದೊಂದು ಹೆಸರು ಕೇಳಿರಂಗಿಲ್ಲ, ಬಟ್ ನೆನ್ಪಿಟ್ಕೊಡ್ರಿ. ಇನ್ನೊಂದು ಯಾವುದು ಅಂತಂದ್ರೆ ಇಲ್ಲಿ ಬಿಸಿಲೆ ಘಾಟ್ ಅಂತ ಹೇಳ್ತೀವಿ. ಇದು ಕೂಡ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಏನ್ ಕರಿತೀವಿ, ಧರ್ಮಸ್ಥಳ ನೀರಿರ್ತಕ್ಕಂಥ ಕುಕ್ಕೆ ಸುಬ್ರಹ್ಮಣ್ಯವನ್ನ ಸಕಲೇಶ್ಪುರ ಕನೆಕ್ಷನ್ ಮಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಈ ಒಂದು ಬಿಸಿಲೆ ಘಾಟ್ ಅಂತಕ್ಕಂಥದ್ದು. ಸೊ ಇವುಗಳನ್ನ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರಮುಖ ಘಾಟ್ಗಳು. ಹಾಸನ, ಸಕಲೇಶ್ಪುರ, ಮಂಗಳೂರಿಗೆ ಕನೆಕ್ಷನ್ ಮಾಡ್ತಕ್ಕಂಥದ್ದು ಶಿರಾಡಿ ಘಾಟ್. ಚಿಕ್ಕಮಗಳೂರು ಮತ್ತು ಮಂಗಳೂರಿಗೆ ಕನೆಕ್ಟ್ ಮಾಡ್ತಕ್ಕಂಥದ್ದು ಚಾರ್ಮುಡಿ ಘಾಟ್. ಶಿವಮೊಗ್ಗ ಟು ಕುಂದಾಪುರ ಕನೆಕ್ಷನ್ ಮಾಡ್ತಕ್ಕಂಥದ್ದು ಹುಲಿಕಲ್ ಘಾಟ್. ಕುಮಟಾ ಮತ್ತು ಶಿರಸಿ ಕನೆಕ್ಟ್ ಮಾಡ್ತಕ್ಕಂಥದ್ದು ದೇವಿಮನೆ ಘಾಟ್. ನೆಕ್ಸ್ಟ್ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಿಂದ ಸಕಲೇಶ್ಪುರ್ಗೆ ಕನೆಕ್ಟ್ ಮಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಈ ಒಂದು ಬಿಸಿಲೆ ಘಾಟ್ ಅಂತ ಹೇಳ್ತೀವಿ. ಸೊ ಇವಿಷ್ಟು ಏನಾಗುತ್ತೆ ಅಂತಾರ ಪ್ರಮುಖ ಘಾಟ್ಗಳು, ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಮುಖ ಘಾಟ್ಗಳು. ಹಾಗಾದ್ರೆ ಶಿವಮೊಗ್ಗದಿಂದ ಉಡುಪಿವರೆಗೆ ಸಂಪರ್ಕ ಮಾಡ್ತಕ್ಕಂಥ ಘಾಟ್ ಯಾವುದು ಅಂತಂದಾಗ ನಾವು ಯಾವ್ದು ಹೇಳ್ತೀವಿ ಅಂದ್ರ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್, ಅಂದ್ರೆ ಆಗುಂಬೆ ಘಾಟ್ ಅಂತ ಹೇಳ್ತೀವಿ. ಯಾವುದು ಅಂತಂದ್ರ ಆಗುಂಬೆ ಘಾಟ್. ಎಸ್, ನೆಕ್ಸ್ಟ್ ಕ್ವಶನ್. ದಕ್ಷಿಣ ಭಾರತದಲ್ಲಿ ಗರಿಷ್ಠ ಮಳೆ ಬೀಳುವ ಸ್ಥಳ ಯಾವುದು ಅಂತ ಕೇಳಿದಾನೆ. ದಕ್ಷಿಣ ಭಾರತದೊಳಗೆ ನೆನ್ಬಿಟ್ಕೊಡ್ರಿ, ದಕ್ಷಿಣ ಭಾರತದೊಳಗಡೆ ಅತಿ ಹೆಚ್ಚು ಮಳೆ ಬೀಳಿಸ್ತಕ್ಕಂತ ಸ್ಥಳ ಯಾವುದು ಅಂತ ಕೇಳಿದಾರೆ. ಆಪ್ಷನ್ ಎ ಮೋಸಿನ್ ರಾಮ್, ಆಪ್ಷನ್ ಬಿ ಆಗುಂಬೆ,
ಆಪ್ಷನ್ ಸಿ ಊಟಿ, ಆಪ್ಷನ್ ಡಿ ಯಾವುದು ಅಂತಾರ ಪಶ್ಚಿಮ ಘಟ್ಟಗಳು. ಹಾಗಾದ್ರೆ ದಕ್ಷಿಣ ಭಾರತದಲ್ಲಿ ಅಂತ ಕೇಳಿದ್ರೆ ನಾವು ಮೌಸಿನ್ ಡ್ರಮ್ ಅಂತ ಹೇಳ್ತಿದ್ವಾ, ಆದ್ರೆ ನಮ್ಗೇನ್ ಕೇಳಿದಾನೆ ಅಂದ್ರೆ ದಕ್ಷಿಣ ಭಾರತದಲ್ಲಿ ಅಂತ ಕೇಳಿದಾನೆ. ಸೊ ದಕ್ಷಿಣ ಭಾರತದಲ್ಲಿ ಅಂತ ಕೇಳಿದಾಗ ಯಾವ್ದಾಗತ್ತೆ ಅಂತಂದ್ರ ಆಗುಂಬೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಆಗುಂಬೆ, ಆಗುಂಬೆಲಿ ಚಿರಾಪುಂಜಿ ಅಂತ ಏನ್ ಹೇಳ್ತೀವಿ, ಅಲ್ಲಿ ಅತಿ ಹೆಚ್ಚು ದಕ್ಷಿಣ ಭಾರತದಲ್ಲಿ ಮಳೆ ಬೀಳ್ತಕ್ಕಂಥ ಪ್ರದೇಶ. ಹಂಗಾದ್ರೆ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ದಕ್ಷಿಣ ಭಾರತದಲ್ಲಿ ಗರಿಷ್ಠ ಮಳೆ ಪಡೆಯುವುದರಿಂದ ದಕ್ಷಿಣ ಭಾರತದ ಮೋಸಿನ್ ಡ್ರಾಮ್ ಅಂತ ಕರೀತಾರೆ. ದಕ್ಷಿಣ ಭಾರತದ ಮೋಸಿನ್ ಡ್ರಾಮ್ ಅಂತ ಯಾವ್ದು ಕರಿತೀವಿ, ಅಥವಾ ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಹೇಳ್ಬಿಟ್ಟು ಯಾವ್ದು ಕರಿತೀವಿ ಅಂತಂದ್ರ ಆಗುಂಬೆಗೆ ನಾವು ಕರಿತೀವಿ. ಅದೇ ರೀತಿ ಆಗುಂಬೆನ್ ಏನಂತ ಕರೀತಾರೆ ಅಂತಂದ್ರೆ ಕಾಳಿಂಗ ಸರ್ಪಗಳ ರಾಜಧಾನಿ ಅಂತ ಕೂಡ ಕರೀತಾರೆ. ಅಂದ್ರೆ ಅತಿ ಹೆಚ್ಚು ಕಾಳಿಂಗ ಸರ್ಪಗಳು ಕಂಡುಬರೋದು ಎಲ್ಲಿ ಅಂತಾರ ಆಗುಂಬೆ ಒಳಗಡೆ. ಹಾಗಾಗಿ ಆಗುಂಬೆನ್ ಏನಂತ ಕರೀತಾರೆ ಅಂತಾರ ಕಾಳಿಂಗ ಸರ್ಪಗಳ ರಾಜಧಾನಿ ಅಂತ ಕರೀತಾರೆ. ಯಾವ್ದಕ್ಕೆ ಅಂತಂದ್ರೆ ಈ ಒಂದು ಆಗುಂಬೆಗೆ. ಹಾಗಾದ್ರೆ ದಕ್ಷಿಣ ಭಾರತದೊಳಗಡೆ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ ಯಾವುದು ಅಂತಂದ್ರ ಆಗುಂಬೆ. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ದಕ್ಷಿಣ ಭಾರತದ ಮೌಸಿನ್ ಡ್ರಾಮ್ ಅಂತ ಕರಿತೀವಿ, ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಯಾವ್ದು ಕರಿತೀವಿ ಅಂತಂದ್ರ ಈ ಒಂದು ಆಗುಂಬೆ ಕರಿತೀವಿ. ಎಸ್, ಕೆಳಗಿನವುಗಳಲ್ಲಿ ಯಾವುದು ನಂದಿ ಬೆಟ್ಟದಲ್ಲಿ ಉಗಮವಾಗ್ತಕ್ಕಂಥ ನದಿ ಅಲ್ಲ ಅಂತ ಕೇಳಿದಾನೆ. ಓಕೆ, ಸೊ ಯಾವುದು ನಂದಿ ಬೆಟ್ಟದಲ್ಲಿ ಉಗಮ ಆಗ್ತಕ್ಕಂಥ ನದಿ ಅಲ್ಲ ಅಂತ ಕೇಳಿದ್ದಾರೆ. ಹಾಗಾದ್ರೆ ಆಪ್ಷನ್ ಎ ಪೆಣ್ಣಾರ, ಆಪ್ಷನ್ ಬಿ ಚಿತ್ರಾವತಿ, ಆಪ್ಷನ್ ಸಿ ಅರ್ಕಾವತಿ, ಆಪ್ಷನ್ ಡಿ ಯಾವುದು ಅಂತಾರ ಹಾರಂಗಿ. ನದಿಗಳನ್ನ ಬಂದಾಗ ಕರ್ನಾಟಕ ಸಂಬಂಧಪಟ್ಟಂಗಿರ್ತಕ್ಕಂಥ ನದಿಗಳು ಯಾವಿದಾವೆ, ಹೌದಾ, ಕರ್ನಾಟಕದಲ್ಲಿ ಹುಡ್ತಕ್ಕಂಥ ನದಿಗಳು ಯಾವಿದಾವೆ, ಕರ್ನಾಟಕದಾದ್ಯಂತ ಹರಿತಕ್ಕಂಥ ನದಿಗಳು ಯಾವಿದಾವೆ, ಕರ್ನಾಟಕದ ನದಿಗಳಲ್ಲಿ ಯಾವ ನದಿ ಎಲ್ಲಿ ಹುಟ್ಟುತ್ತೆ, ಅದ ಎಲ್ಲಿಂದ ಎಲ್ಲಿ ತನ ಹರಿಯುತ್ತೆ, ಯಾವ ಸಮುದ್ರವನ್ನ ಸೇರುತ್ತೆ, ಅದರ ಎಡದಂಡೆ ಉಪನದಿಗಳು ಯಾವಿದಾವೆ, ಬಲದಂಡೆ ಉಪನದಿಗಳು ಯಾವಿದಾವೆ, ಹೌದಾ. ಸೊ ಇವೆಲ್ಲ ಬೇಸಿಕ್ ಪಾಯಿಂಟ್ಸ್ ಗಳೇನಾಗಿರ್ಬೇಕು ಅಂತ ಕರ್ನಾಟಕದ ಜಿಯೋಗ್ರಫಿ ರಿಲೇಟೆಡ್ ತಿಳ್ಕೊಳ್ಲೇಬೇಕು. ಆಮೇಲೆ ಯಾವ್ಯಾವ ಪ್ರೆಸೆಂಟ್ ಏನೇನಾದ್ರು ಜಲ ವಿವಾದಗಳಿದ್ರೆ, ಫಾರ್ ಎಕ್ಸಾಂಪಲ್ ಕಾವೇರಿ ನದಿ ಜಲ ವಿವಾದ ಇದೆ, ಮಹದಾಯಿ ನದಿ ಜಲ ವಿವಾದವಿದೆ, ನುಗು ಯೋಜನೆ ಅಂತಕ್ಕಂಥದ್ದು ಕಾನ್ಸೆಪ್ಟ್ ಒಳಗಡೆ ಇತ್ತು, ಹೌದಾ, ಕಳಸಾ ಬಂಡೂರಿ ಯೋಜನೆ ಅಂತಕ್ಕಂಥದ್ದು ಇತ್ತು. ಸೊ ಅದಾದ್ಮೇಲೆ ನೆಕ್ಸ್ಟ್ ಕೃಷ್ಣಾ ನದಿ ಜಲ ವಿವಾದ ಇತ್ತು. ಈ ರೀತಿ ಏನಾಗುತ್ತೆ ಅಂದ್ರೆ ನದಿ ವಿವಾದಗಳಿಗೆ ಸಂಬಂಧಪಟ್ಟಂಗೆ ಕೂಡ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ರಿ ಜಿಯೋಗ್ರಫಿಕಲ್ ರಿಲೇಟೆಡ್ ಆಗಿ. ಹಾಗಾದ್ರೆ ಇಲ್ಲಿ ಕೆಳಗಿನವುಗಳಲ್ಲಿ ಯಾವುದು ನಂದಿ ಬೆಟ್ಟದಲ್ಲಿ, ನದಿಗಳ ಬಗ್ಗೆ ಒಂದ್ ಕ್ವಶನ್ ಮಾತ್ರ ಫಿಕ್ಸ್ ಇರುತ್ತೆ. ಸೊ ಯಾವ್ದು ನಂದಿ ಬೆಟ್ಟದಲ್ಲಿ ಉಗಮವಾಗಂಗಿಲ್ಲ ಅಂತ ಕೇಳಿದಾರೆ, ಉಗಮವಾಗದೆ ಇರ್ತಕ್ಕಂಥ ನದಿ ಅಲ್ಲ ಅಂತ ಕೇಳಿದಾನೆ. ಆಪ್ಷನ್ ಎ ಪೆಣ್ಣಾರ, ಆಪ್ಷನ್ ಬಿ ಚಿತ್ರಾವತಿ, ಆಪ್ಷನ್ ಸಿ ಅರ್ಕಾವತಿ, ಆಪ್ಷನ್ ಡಿ ಯಾವುದು ಅಂದ್ರೆ ಹಾರಂಗಿ. ಹಾಗಾದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಾರ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್, ಹಾರಂಗಿ ಅಂತ ಹೇಳ್ತೀವಿ. ಹಾರಂಗಿ ಅಂತಕ್ಕಂಥ ಸರಿಯಾಗಿರ್ತಕ್ಕಂಥ ಆಯ್ಕೆ. ಹಾರಂಗಿ ನದಿಯು ಕೊಡಗು ಜಿಲ್ಲೆಯ ಪುಷ್ಪಗಿರಿ ಬೆಟ್ಟದಲ್ಲಿ ಏನಾಗುತ್ತೆ ಅಂತಾರ ಉಗಮ ಆಗತ್ತೆ, ಹೌದಾ. ಸೊ ಕಾವೇರಿ ನದಿಯ ಒಂದು ಉಪನದಿ ಆಗಿರ್ತಕ್ಕಂಥದ್ದು ಹಾರಂಗಿ. ಸೊ ಹಾಗಾದ್ರೆ ಎಲ್ಲಿ ಹುಟ್ಟುತ್ತೆ ಅಂತಾರ ಕೊಡಗು ಜಿಲ್ಲೆಯ ಪುಷ್ಪಗಿರಿ ಬೆಟ್ಟದ ಇದೇ ಒಂದು ಬೆಟ್ಟಗಳೊಳಗಡೆ, ಅಂದ್ರೆ ಕೊಡಗು ಜಿಲ್ಲೆ ಒಳಗಡೆ ತಲಕಾವೇರಿ ಅಂತಕ್ಕಂಥ ಪ್ಲೇಸ್ ಅಲ್ಲಿ ಕಾವೇರಿ ನದಿ ಉಗಮ ಆಗತ್ತ. ಸೊ ಅದೇ ರೀತಿ ಹಾರಂಗಿ ಅಂತಕ್ಕಂಥ ನದಿ ಎಲ್ಲಿ ಉಗಮ ಆಗತ್ತೆ ಅಂತಾರ ಕೊಡಗು ಜಿಲ್ಲೆಯ ಪುಷ್ಪಗಿರಿ ಬೆಟ್ಟದಲ್ಲಿ ಉಗಮ ಆಗತ್ತೆ. ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದಲ್ಲಿ ಉಗಮವಾಗ್ತಕ್ಕಂಥ ನದಿಗಳು ಯಾವುದು ಅಂತಾರ ಪೆಣ್ಣಾರ, ದಕ್ಷಿಣ ಪಿನಾಕಿನಿ, ಚಿತ್ರಾವತಿ ಮತ್ತು ಅರ್ಕಾವತಿ. ಸೊ ಈ ನಾಲ್ಕು ಏನಾಗ್ತಾವು ಅಂತಾರ ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದ ಸಮೀಪದಲ್ಲಿ ಏನಾಗ್ತಾವ ಅಂದ್ರೆ ಉಗಮ ಆಗ್ತವೆ. ಒಂದು ಪೆಣ್ಣಾರ, ಇನ್ನೊಂದು ಯಾವ್ದು ಅಂದ್ರೆ ದಕ್ಷಿಣ ಪಿನಾಕಿನಿ, ನೆಕ್ಸ್ಟ್ ಚಿತ್ರಾವತಿ ಮತ್ತು ಅರ್ಕಾವತಿ. ಆದ್ರೆ ಯಾವ್ದು ಅಲ್ಲ ಅಂತ ಕೊಟ್ಟಿರೋದ್ರಿಂದ ಹಾರಂಗಿ ಮಾತ್ರ ಅಲ್ಲ. ಯಾಕೆಂದ್ರೆ ಹಾರಂಗಿ ಅನ್ನೋದು ಎಲ್ಲಿ ಉಗಮ ಆಗುತ್ತೆ ಅಂತಾರ ಕೊಡಗು ಜಿಲ್ಲೆ ಪುಷ್ಪಗಿರಿ ಬೆಟ್ಟದಲ್ಲಿ ಉಗಮ ಆಗುತ್ತೆ. ಸೊ ಹಂಗಾದ್ರೆ ಇಲ್ಲಿ ಬೆಂಗಳೂರು ನಗರವು ಅರ್ಕಾವತಿ ಮತ್ತು ವೃಷಭಾವತಿ ನದಿ ದಂಡೆಯ ಮೇಲಿದೆ, ಹೌದಾ. ಬೆಂಗಳೂರು ನಗರ ಯಾವ ನದಿ ದಂಡೆ ಮೇಲ್ಗಡೆ ಐತೆ, ಕಾವೇರಿ ನದಿ ಆಬ್ವಿಯಸ್ಲಿ. ಸೊ ಆದ್ರೆ ಕಾವೇರಿ ನದಿಗೆ ಎರಡು ಏನಾಗಿದಾವ ಅಂದ್ರೆ ಉಪನದಿಗಳಿವು, ಯಾವ್ದು ಅಂದ್ರೆ ಅರ್ಕಾವತಿ ಮತ್ತು ವೃಷಭಾವತಿ. ಇವೆರಡು ನದಿ ದಂಡೆಯ ಮೇಲ್ಗಡೆ ಇರ್ತಕ್ಕಂಥದ್ದು ಯಾವ್ದು ಅಂತಂದ್ರ ಬೆಂಗಳೂರು. ಎಸ್, ಹಾಗಾದ್ರೆ ಯಾವ್ದಲ್ಲ ಅಂತಂದಾಗ ಹಾರಂಗಿ ಅಲ್ಲ ಅಂತ ಹೇಳ್ತೀವಿ. ನೆಕ್ಸ್ಟ್, ಕೃಷ್ಣಾ ನದಿ ನಿರ್ಮಿಸಿರ್ತಕ್ಕಂಥ ಜಲಪಾತ ಯಾವುದು, ಕೃಷ್ಣಾ ನದಿ ನಿರ್ಮಿಸಿರ್ತಕ್ಕಂಥ ಜಲಪಾತ ಯಾವುದು. ಆಪ್ಷನ್ ಎ ಛಾಯಾ ಭಗವತಿ ಜಲಪಾತ, ಆಪ್ಷನ್ ಬಿ ಗೋಕಾಕ್ ಜಲಪಾತ, ಆಪ್ಷನ್ ಸಿ ಜಲದುರ್ಗ ಜಲಪಾತ, ಆಪ್ಷನ್ ಡಿ ಗಗನಚುಕ್ಕಿ ಜಲಪಾತ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ನಿರ್ಮಿಸಿರ್ತಕ್ಕಂಥ ಕೃಷ್ಣಾ ನದಿಗೆ ನಿರ್ಮಿಸಲಾಗಿರ್ತಕ್ಕಂಥ ಜಲಪಾತ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಛಾಯಾ ಭಗವತಿ ಜಲಪಾತ, ಆಪ್ಷನ್ ಬಿ ಗೋಕಾಕ್ ಜಲಪಾತ, ಆಪ್ಷನ್ ಸಿ ಜಲದುರ್ಗ ಜಲಪಾತ, ಆಪ್ಷನ್ ಡಿ ಯಾವುದು ಅಂತಾರೆ ಗಗನಚುಕ್ಕಿ ಜಲಪಾತ. ಆಪ್ಷನ್ ಯಾವ್ದು ಸರಿಯಾಗಿರ್ತಕ್ಕಂಥ ಆಯ್ಕೆ ಅಂದ್ರೆ ಸಿ ಜಲದುರ್ಗ ಜಲಪಾತ ಅಂತಕ್ಕಂಥ ಸರಿಯಾಗಿರ್ತಕ್ಕಂಥ ಆಯ್ಕೆ. ಕೃಷ್ಣಾ ನದಿ ನಿರ್ಮಿಸಲಾಗಿರ್ತಕ್ಕಂಥ ಕೃಷ್ಣಾ ನದಿಗೆ ಮಾತ್ರ ಕೇಳಿದಾರ ಅವ್ರು, ಹೌದಾ. ಸೊ ಹಾಗಾದ್ರೆ ಯಾವ್ದು ಅಂದ್ರೆ ಜಲದುರ್ಗ ಜಲಪಾತ. ಹಂಗಾದ್ರೆ ಛಾಯಾ ಭಗವತಿ ಅಂತಕ್ಕಂಥದ್ದು ಇಲ್ಲಿ ನೀವು ಇಂಡೈರೆಕ್ಟ್ಲಿ ನೋಡಿದ್ರೆ ಕೃಷ್ಣಾ ನದಿ ಅನ್ಸುತ್ತೆ, ಬಟ್ ಡೈರೆಕ್ಟ್ ಆಗಿ ಕೃಷ್ಣಾ ನದಿಗಿಲ್ಲ. ದೋಣಿ ನದಿ ಕೂಡ ಏನಾಗುತ್ತೆ ಅಂದ್ರೆ ಕೃಷ್ಣಾ ನದಿ ಉಪನದಿನೇ, ಬಟ್ ಡೈರೆಕ್ಟ್ ಆಗಿ ಕೇಳ್ಬೋದಾಗಿತ್ತು. ಗೋಕಾಕ್ ಫಾಲ್ಸ್ ಕೂಡ ಯಾವ್ದಕ್ಕೆ ಅಂದ್ರೆ ಇಂಡೈರೆಕ್ಟ್ ನೋಡಿದ್ರೆ ಕೃಷ್ಣಾ ನದಿ, ಬಟ್ ಕೃಷ್ಣಾ ನದಿಯ ಉಪನದಿಗೆ ಏನಾಗಿರ್ತೈತಿ ಅಂದ್ರೆ ಕಟ್ಟಿರ್ತಕ್ಕಂಥದ್ದು, ನಿರ್ಮಾಣ ಆಗಿರ್ತಕ್ಕಂಥದ್ದು. ಸೊ ಅಲ್ಲಿ ಡೈರೆಕ್ಟ್ ಆಗಿ ಅಂದ್ರೆ ಅದನ್ನ ಡೈರೆಕ್ಟ್ ಆಗಿ ಕ್ವಶನ್ ಮಾಡಿಲ್ಲ ಅಲ್ಲಿ.
ಸೊ ಇಂಡೈರೆಕ್ಟ್ ಆಗಿ ಕ್ವಶನ್ಸ್ ಫ್ರೇಮ್ ಮಾಡಿದಾನೆ. ಯಾಕಂದ್ರೆ ಧೋನಿ ನದಿ ಕೂಡ ಕೃಷ್ಣಾ ನದಿ ಉಪನದಿ ಆಗಿರೋದ್ರಿಂದ ಸೊ ಛಾಯಾ ಭಗವತಿ ಅಂದ ತಕ್ಷಣ ಅದನ್ನಂತ ಹೇಳುವಂಗಿಲ್ಲ ನಾವು. ಸೊ ಹಾಗಾಗಿ ಡೈರೆಕ್ಟ್ ಆಗಿ ಯಾವ್ದು ಕಟ್ಟಿದಾನೆ ಕೃಷ್ಣಾ ನದಿಗೆ ಅಂದ್ರೆ ಕೃಷ್ಣಾ ನದಿಗೆ ಡೈರೆಕ್ಟ್ ಆಗಿ ನಿರ್ಮಾಣ ಆಗಿರ್ತಕ್ಕಂತ ಒಂದು ಜಲಪಾತ ಯಾವುದು ಅಂತಂದ್ರೆ ಜಲದುರ್ಗ ಜಲಪಾತ. ಹಂಗಾದ್ರೆ ಛಾಯಾ ಭಗವತಿ ನದಿ ಎಲ್ಲಿ ಅಂತಂದ್ರ ಧೋನಿ ನದಿಗೆ ಅಡ್ಡಲಾಗಿ, ಛಾಯಾ ಭಗವತಿ ಧೋನಿ ನದಿಗೆ ಅಡ್ಡಲಾಗಿ ಎಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಯಾದಗಿರಿ ಜಿಲ್ಲೆ ಒಳಗಡೆ ನಿರ್ಮಾಣ ಮಾಡಿದ್ದಾರೆ. ಜಲದುರ್ಗ ಜಲಪಾತ ಕೃಷ್ಣಾ ನದಿಗೆ ಅಡ್ಡಲಾಗಿ ಎಲ್ಲಿ ಅಂತಾರ ರಾಯಚೂರಿನೊಳಗಡೆ, ರಾಯಚೂರಿನಲ್ಲಿ ನಿರ್ಮಾಣ ಮಾಡಿದ ಯಾವುದು ಅಂದ್ರ ಜಲದುರ್ಗ ಜಲಪಾತ. ಹಾಗಾದ್ರೆ ಯಾವ ನದಿಗೆ ಅಂದ್ರ ಕೃಷ್ಣಾ ನದಿಗೆ. ಅದೇ ರೀತಿ ಗೋಕಾಕ್ ಜಲಪಾತ ಘಟಪ್ರಭಾ ನದಿಗೆ ಅಡ್ಡಲಾಗಿ ಎಲ್ಲಿ ಅಂತಂದ್ರ ಬೆಳಗಾವಿ ಜಿಲ್ಲೆ ಗೋಕಾಕ್ ಒಳಗಡೆ ನಿರ್ಮಾಣ ಆಗಿದ್ದು. ಇನ್ನ ಗಗನಚುಕ್ಕಿ ಅಂತ ಏನ್ ಹೇಳ್ತೀವಿ, ಸೊ ಗಗನಚುಕ್ಕಿ ಭರಚುಕ್ಕಿ ಇವೆರಡೂ ಎಲ್ಲಿ ಅಂತಾರ ಮಂಡ್ಯ ಜಿಲ್ಲೆ ಒಳಗಡೆ ಕಾವೇರಿ ನದಿಗೆ ಉಂಟಾಗಿರ್ತಕ್ಕಂಥ ಜಲಪಾತಗಳು. ಅದ ಕಾವೇರಿ ನದಿಗೆ ಉಂಟಾಗಿರ್ತಕ್ಕಂಥ ಜಲಪಾತಗಳು. ಅವೆರಡು ಜಲಪಾತಗಳು ಏನಾಗ್ತಾವ ಅಂದ್ರ ಗಗನಚುಕ್ಕಿ ಮತ್ತು ಭರಚುಕ್ಕಿ ಅಂತ ಹೇಳ್ಬಿಟ್ಟು ಎರಡು ಜಲಪಾತಗಳಿಂದ ರಭಸವಾಗಿ ಹರಿದೋಗಿ ಮುಂದೆ ಹೋಗ್ಬಿಟ್ಟು ಎರಡು ಏನಾಗ್ತಾವ ಅಂದ್ರ ಸೇರ್ಕೊಂಡು ತಮಿಳ್ನಾಡಿಗೆ ಎಂಟ್ರಿ ಆಗುವಾಗ ಈ ಒಂದು ಹೊಗೆನ್ಕಲ್ ಜಲಪಾತವನ್ನ ಸೃಷ್ಟಿ ಮಾಡ್ತವೆ. ಅದ ಹೊಗೆನ್ಕಲ್ ಅಂತಕ್ಕಂಥ ಜಲಪಾತವನ್ನ ಸೃಷ್ಟಿ ಮಾಡ್ತವೆ. ಹಂಗಾದ್ರೆ ಇಲ್ಲಿ ಗಗನಚುಕ್ಕಿ ಮತ್ತು ಭರಚುಕ್ಕಿ ಅಂತಕ್ಕಂತಹ ಎರಡು ಜಲಪಾತಗಳನ್ನ ಉಂಟು ಮಾಡಿರ್ತಕ್ಕಂಥದ್ದು ಯಾವುದು ಅಂತಂದ್ರ ಈ ಒಂದು ಕಾವೇರಿ ನದಿಗೆ. ಹಾಗಾದ್ರೆ ಛಾಯಾ ಭಗವತಿ ಅಂತಕ್ಕಂಥದ್ದು ಧೋನಿ ನದಿಗೆ, ನೆಕ್ಸ್ಟ್ ಯಾದಗಿರಿ ಜಿಲ್ಲೆ, ಜೊತೆಗೆ ಈ ಒಂದು ಜಲದುರ್ಗ ಜಲಪಾತ ಯಾವ ನದಿಗೆ ಅಂತಂದ್ರ ಕೃಷ್ಣಾ ನದಿಗೆ. ಹಾಗಾದ್ರೆ ಗೋಕಾಕ್ ಜಲಪಾತ ಘಟಪ್ರಭಾ ನದಿಗೆ, ಗಗನಚುಕ್ಕಿ ಜಲಪಾತ ಮತ್ತು ಭರಚುಕ್ಕಿ ಜಲಪಾತ ಎರಡು ಯಾವ್ದಕ್ಕೆ ಅಂತಂದ್ರ ಕಾವೇರಿ ನದಿಗೆ ಮಂಡ್ಯದೊಳಗಡೆ. ಓಕೆ, ಸೊ ನೆಕ್ಸ್ಟ್ ಒನ್ ಯಾವುದು ಅಂದ್ರೆ ಕರ್ನಾಟಕದ ಯಾವ ಪ್ರದೇಶವು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗಿಲ್ಲ ಅಂತ ಕೇಳಿದಾನೆ. ಕರ್ನಾಟಕದ ಯಾವ ಪ್ರದೇಶವು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗಿಲ್ಲ? ಆಪ್ಷನ್ ಎ ಪಶ್ಚಿಮ ಘಟ್ಟಗಳು, ಆಪ್ಷನ್ ಬಿ ಬನ್ನೇರು ಘಟ್ಟ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ಸಿ ಹಂಪಿ, ಆಪ್ಷನ್ ಡಿ ಯಾವುದು ಅಂತ ಪಟ್ಟದಕಲ್ಲು. ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಸೊ ಹಾಗಾದ್ರೆ ಯುನೆಸ್ಕೋ ಈ ಒಂದು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರದೇ ಇರತಕ್ಕಂತ ತಾಣ ಯಾವುದು ಅಂತಂದ್ರ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವುದು ಅಂತಾರ ಬನ್ನೇರು ಘಟ್ಟ ನ್ಯಾಷನಲ್ ಪಾರ್ಕ್. ಇದು ಸೇರ್ಪಡೆಯಾಗಿಲ್ಲ. ಹಾಗಾದ್ರೆ ಕರ್ನಾಟಕದೊಳಗಡೆ ಈ ಮೂರನೇ ಏನಾಗಿದಾವು ಅಂತಂದ್ರೆ ಯುನೆಸ್ಕೋ ವಿಶ್ವ ಪಾರಂಪರಿಕ ಐತಿಹಾಸಿಕ ತಾಣಗಳಲ್ಲಿ ಸೇರ್ಪಡೆ ಆಗಿದಾವ. ಹೌದಾ, ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರ್ಪಡೆ ಆಗಿರ್ತಕ್ಕಂಥದ್ದು ಪಶ್ಚಿಮ ಘಟ್ಟಗಳು ಕೂಡ ಸೇರ್ಪಡೆ ಆಗಿದಾವೆ, ಹಂಪಿ ಸೇರ್ಪಡೆ ಆಗಿದೆ, ಪಟ್ಟದಕಲ್ಲು ಸೇರ್ಪಡೆ ಆಗಿದೆ. ಯಾವ್ದು ಸೇರ್ಪಡೆ ಆಗಿಲ್ಲ ಅಂತಂದ್ರೆ ಬನ್ನೇರು ಘಟ್ಟ ರಾಷ್ಟ್ರೀಯ ಉದ್ಯಾನವನ ಸೇರ್ಪಡೆ ಆಗಿಲ್ಲ. ಹಾಗಾದ್ರೆ ಕರ್ನಾಟಕದಿಂದ ಯುನೆಸ್ಕೋ ಪಟ್ಟಿಗೆ ಸೇರಿದ ತಾಣಗಳು ಅಂತ ನೋಡಿದಾಗ ಹಂಪಿ 1986 ಒಳಗಡೆ ಏನಾಗುತ್ತೆ ಅಂತಂದ್ರ ಹಂಪಿ ಸೇರ್ಪಡೆ ಆಗತ್ತೆ. 1987 ಒಳಗಡೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಪಟ್ಟದಕಲ್ಲು ಏನಾಗುತ್ತೆ ಅಂದ್ರೆ ಸೇರ್ಪಡೆ ಆಗತ್ತೆ, ಪಟ್ಟದಕಲ್ಲು ಸೇರ್ಪಡೆ ಆಗತ್ತೆ. ಸೊ ಅದಾದ ನಂತರ 2012 ಒಳಗಡೆ ಪಶ್ಚಿಮ ಘಟ್ಟಗಳು ಏನಾಗಿದಾವು ಅಂತಾರ ಸೇರ್ಪಡೆ ಆಗಿದಾವೆ. 2023 ಒಳಗಡೆ ಹೊಯ್ಸಳರ್ ನಿರ್ಮಾಣ ಮಾಡಿರ್ತಕ್ಕಂತ 3 ದೇವಾಲಯಗಳು ಏನಾದವು ಅಂದ್ರೆ ಇತ್ತೀಚೆಗೆ 2023 ಒಳಗಡೆ ಸೇರ್ಪಡೆ ಆದವು. ಹಂಗಾದ್ರೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಅಂತಕ್ಕಂಥದ್ದು ಇಲ್ಲಿ ಏನಾಗುತ್ತೆ ಅಂತ ಸೇರ್ಪಡೆ ಆಗಿಲ್ಲ. ಎಸ್, ಅತಿ ಕಡಿಮೆ ಅರಣ್ಯವನ್ನು ಹೊಂದಿರತಕ್ಕಂತ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂತ ಜಿಲ್ಲೆ ಯಾವುದು? ಆಪ್ಷನ್ ಎ ಉತ್ತರ ಕನ್ನಡ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಬೆಳಗಾವಿ, ಆಪ್ಷನ್ ಡಿ ಯಾವುದು ಅಂತಂದ್ರ ವಿಜಯಪುರ. ಅತಿ ಕಡಿಮೆ ಅರಣ್ಯವನ್ನು ಹೊಂದಿರತಕ್ಕಂತ ಜಿಲ್ಲೆ ಯಾವುದು ಅಂತಂದಾಗ ಆಪ್ಷನ್ ಎ ಉತ್ತರ ಕನ್ನಡ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಬೆಳಗಾವಿ, ಆಪ್ಷನ್ ಡಿ ವಿಜಯಪುರ. ಹಾಗಾದ್ರೆ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರತಕ್ಕಂಥದ್ದು ಯಾವುದು ಅಂತಂದ್ರ ವಿಜಯಪುರ ಜಿಲ್ಲೆ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರೋದು. ಇನ್ನ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂತ ಜಿಲ್ಲೆಗಳಲ್ಲಿ ಕ್ರಮವಾಗಿ ನೋಡಿದ್ರೆ ಮೊದಲನೇ ಸ್ಥಾನದಲ್ಲಿ ಯಾವ್ದಿದೆ ಅಂತ ಉತ್ತರ ಕನ್ನಡ ಮೊದಲನೇ ಸ್ಥಾನದಲ್ಲಿದೆ, ಎರಡನೇದು ಯಾವುದು ಅಂತಾರ ಶಿವಮೊಗ್ಗ, ಅಂಡ್ ಮೂರನೇದು ಯಾವುದು ಅಂತಾರ ಕೊಡಗು. ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥದ್ರಲ್ಲಿ ಯಾವುದು ಅಂತಾರ ಮೊದಲನೇ ಸ್ಥಾನದಲ್ಲಿ ಉತ್ತರ ಕನ್ನಡ ಇದೆ, ಎರಡನೇ ಸ್ಥಾನದಲ್ಲಿ ಶಿವಮೊಗ್ಗ, ಅಂಡ್ ಮೂರನೇದು ಯಾವುದು ಅಂತಾರ ಕೊಡಗು ಇದೆ. ಇನ್ನ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂತಹ ಕ್ರಮವಾಗಿ ನೋಡಿದ್ರೆ ಯಾವ ವಿಧವು ಅಂತ ನೋಡಿದ್ರೆ ಅತಿ ಕಡಿಮೆ ಹೊಂದಿರೋದು ವಿಜಯಪುರ, ಅದಾದ ನಂತರ ನೆಕ್ಸ್ಟ್ ಯಾವುದು ಅಂದ್ರ ಕೊಪ್ಪಳ, ಅದಾದ ನಂತರ ನೆಕ್ಸ್ಟ್ ಯಾವುದು ಅಂತಾರ ರಾಯಚೂರು ಇದೆ. ಸೊ ಹಾಗಾದ್ರೆ ಪ್ರೆಸೆಂಟ್ ಒಂದು ದೇಶ ಸಮತೋಲನ ಇರ್ಬೇಕು ಅಂದ್ರೆ ಎಷ್ಟು ಪರ್ಸೆಂಟ್ ಅರಣ್ಯ ಪ್ರದೇಶ ಇರ್ಬೇಕು ಅಂತಂದ್ರ 33% ಇರ್ಬೇಕು. ಎಷ್ಟು ಪರ್ಸೆಂಟ್ ಇರ್ಬೇಕು ಅಂತಾರ ಸಮತೋಲನ ಇರ್ಬೇಕು ಅಂದ್ರ 33% ಇರ್ಬೇಕು. ಆದ್ರೆ ನಮ್ಮ ಭಾರತದ ಎಷ್ಟೈತಿ ಅಂತಾರ 22.8% ನಮ್ಮ ಭಾರತದ ಇದೆ. ಆದ್ರೆ ಇಲ್ಲಿ ಪ್ರಸ್ತುತ ಕರ್ನಾಟಕದ ಅರಣ್ಯ ಪ್ರಮಾಣದ ಪ್ರಮಾಣ ಎಷ್ಟೈತಿ ಅಂತಾರ 22.61% ಇದೆ. ಅಂದ್ರೆ 33% ನಮ್ಮ ಭಾರತದ ಇಲ್ಲ, ಕರ್ನಾಟಕದ್ದು ಇಲ್ಲ. ಸೊ ಹಾಗಾದ್ರೆ ಪ್ರಸ್ತುತ ಕರ್ನಾಟಕದ ಅರಣ್ಯ ಪ್ರದೇಶದ ಪ್ರಮಾಣ ಎಷ್ಟೈತಿ ಅಂತಂದ್ರೆ 22.61% ಇದೆ. ಹಾಗಾದ್ರೆ ಕರ್ನಾಟಕದ ಅರಣ್ಯ ಸಂಶೋಧನಾ ಕೇಂದ್ರ ಎಲ್ಲಿ ಸ್ಥಾಪನೆ ಆಗಿದೆ ಅಂತಂದ್ರ ಆಗುಂಬೆ ಒಳಗಡೆ ಇದೆ. ಆಗುಂಬೆ ಒಳಗಡೆ ಏನಾಗುತ್ತೆ ಅಂತಂದ್ರೆ ಕರ್ನಾಟಕದ ಅರಣ್ಯ ಸಂಶೋಧನಾ ಕೇಂದ್ರ ಸ್ಥಾಪನೆ ಆಗಿರೋದು ಎಲ್ಲಿ ಅಂತಂದ್ರ ಆಗುಂಬೆ. ಓಕೆ, ಸೊ ಇವಿಷ್ಟು ಕ್ವಶನ್ಸ್ 10 ಕ್ವಶನ್ಸ್ ಇದಾವೆ, ಬಟ್ ಸಾಕಷ್ಟು ಕಾನ್ಸೆಪ್ಟ್ ಗಳು ಇದಾವೆ. ಸೊ
ವಿಲೇಜ್ ಅಕೌಂಟೆಂಟ್ ರಿಲೇಟೆಡ್ ಆಗಿ ಕರ್ನಾಟಕ ಜಿಯೋಗ್ರಫಿ ಒಳಗಡೆ ಇವಾಗ ಡಿಸ್ಕಷನ್ ಮಾಡಿರ್ತಕ್ಕಂಥ ಕಾನ್ಸೆಪ್ಟ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಗಳು ಅಂಡ್ ಅದೇ ರೀತಿ BMTC ಎಕ್ಸಾಮ್ಸ್ಗೂ ಸೇಮ್ ಸಿಲೆಬಸ್ ಇರೋದ್ರಿಂದ ಸೊ ಎರಡು ಎಕ್ಸಾಮ್ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಮಾಡಿರ್ತಕ್ಕಂಥ ಕ್ಲಾಸ್. ಸೊ ಈ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.